ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ B.Ed ಮೂಲ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಆ ಪರಿಶೀಲನೆಯನ್ನು 1:2 ಪರಿಶೀಲನಾ ಪಟ್ಟಿಯನ್ನು ಈಗಾಗಲೇ ಆರ್ಟ್ಸ್ ಅಭ್ಯರ್ಥಿಗಳು ಬೇರೆ ಮತ್ತು ಸೈನ್ಸ್ ಅಭ್ಯರ್ಥಿಗಳಿಗೋಸ್ಕರ ಬೇರೆ ರೋಸ್ಟರ್ ಅನ್ವಯ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡಲಾಗಿದೆ. ಇಲ್ಲಿ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಡಲಾಗಿದೆ. ನೀವು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಎಲ್ಲ ಮೂಲ ದಾಖಲೆಗಳು ಒಂದು ಸೆಟ್ಟು ಜೆರಾಕ್ಸ್ ಪ್ರತಿಯನ್ನು ಏನು ಮಾಡಬೇಕು, ತಗೊಳ್ಳೋದು. ನಂತರದಲ್ಲಿ ನೀವು ಯಾವ ಒಂದು ಡಯಟನ್ನು ಆಯ್ಕೆ ಮಾಡ್ಕೊಂಡಿರ್ತೀರ ಅದೇ ನೋಡಲ್ ಕೇಂದ್ರದಲ್ಲಿ ಹೋಗಿ ಹಾಜರಾಗಬೇಕು. ಅಲ್ಲೇ ಮೂಲ ದಾಖಲಾತಿಗಳನ್ನು ಪರಿಶೀಲಿಸಬೇಕು ಮತ್ತು ಅದರ ಜೊತೆಗೆ ನಿಮ್ಮ ಆ ಒಂದು ರೋಸ್ಟರ್ ಪಟ್ಟಿಯಲ್ಲಿ ನಮೂದಾಗಿರ್ತಕ್ಕಂತಹ ದಿನಾಂಕ ಮತ್ತು ಪರಿಶೀಲನಾ ಕೇಂದ್ರ, ಅಲ್ಲೇ ನಿಮ್ಮ ಎಲ್ಲ ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ ಕಡ್ಡಾಯವಾಗಿ ಹಾಜರಾಗುವುದು. ಅದರ ಜೊತೆಗೆ ಎಲ್ಲ ಮೂಲ ದಾಖಲಾತಿಗಳ ಒಂದು ಸೆಟ್ ಜೆರಾಕ್ಸ್ ಪ್ರತಿ ಹಾಗೂ ಚೆಕ್ ಲಿಸ್ಟ್ ಅನೆಕ್ಸ್ 6 2 ಜೆರಾಕ್ಸ್ ಪ್ರತಿಗಳನ್ನ ತಮ್ಮೊಂದಿಗೆ ತೆಗೆದುಕೊಂಡು ಹೋಗಬೇಕು. ಅಂದರೆ ಅನೆಕ್ಸ್ 2 ಸೆಟ್ಗಳು ಮಾತ್ರ ತಮ್ಮೊಂದಿಗೆ ಇರಬೇಕು. ಒಂದು ಸೆಟ್ ಜೆರಾಕ್ಸ್ ಪ್ರತಿ ಎಲ್ಲ ದಾಖಲಾತಿಗಳು. ಅದ್ರ ಜೊತೆಗೆ ಆಯಾ ಮೀಸಲಾತಿ ಗುಂಪಿನ ಪ್ರಕಟವಾಗಿರ್ತಕ್ಕಂತಹ ಅಂಕಕ್ಕಿಂತ ಹೆಚ್ಚುವರಿ ಅಂಕಗಳನ್ನು ಏನಾದರೂ ನೀವು ಹೊಂದಿದ್ರಿ ಅಂದರೆ ಕಟ್ ಆಫ್ ಲಿಸ್ಟನ್ನು ಬಿಟ್ಟಿದ್ದಾರೆ, ನೀವು ಅದಕ್ಕಿಂತ ಹೆಚ್ಚಿಗೆ ಏನಾದರೂ ಸ್ಕೋರ್ ಪಡೆದು ನೀವು CS ನಿಮ್ಮ ಲಿಸ್ಟ್ನಲ್ಲಿ ಹೆಸರೇನಾದರೂ ಬಂದಿಲ್ಲಪ್ಪ ಅಂದರೆ ನೀವೇನು ಮಾಡಬೇಕು, CSಗೆ ಸಂಪರ್ಕಿಸಿ ಅಥವಾ ಅವರ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಅದರ ನಿಮ್ಮ ಮಾಹಿತಿಯನ್ನು ತಿಳಿಸಬೇಕು. ನೆಕ್ಸ್ಟ್, ತಿರಸ್ಕೃತ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಮೂಲ ದಾಖಲಾತಿಗಳ ಪರಿಶೀಲನೆಗೆ ನಿಗದಿಪಡಿಸಿದ ದಿನಾಂಕದೊಳಗೇ, ಅಂದರೆ ತಿರಸ್ಕೃತ ಪಟ್ಟಿನೂ ಅದು ಯಾವ ಡೇಟಿಗೆ ನಿಮಗೆ ಬಂದಿರುತ್ತೆ ಆ ಡೇಟಿಗೆ ನೀವು ನೋಡಲ್ ಆಫೀಸನ್ನು ಭೇಟಿಯಾಗಿ ಅಂತೇಳಿ ನೀವು ಭೇಟಿಯಾಗ್ಬೋದು. ಮೂಲ ದಾಖಲಾತಿಗಳ ಪರಿಶೀಲನೆ ನಂತರ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಅಂದರೆ ಈ ಎಲ್ಲ ವೆರಿಫಿಕೇಷನ್ಗಳು ಮುಗಿದ ನಂತರ ಮೂಲ ದಾಖಲಾತಿಗಳ ಪರಿಶೀಲನೆ ಮುಗಿದ ನಂತರ ಮೊದಲ ಸುತ್ತನ್ನು ಬಿಡ್ತಾರೆ. ಅಂದರೆ ನೀವು ಯಾವ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಫಸ್ಟಿಗೆ ಅವಕಾಶವನ್ನು ಕೇಳಿದ್ರು ಆ ಒಂದು ಕಾಲೇಜನ್ನು ನಿಮಗೆ ಸಿಕ್ಕರೆ ನೀವು ಆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ಮತ್ತೆ ನೆಕ್ಸ್ಟ್ ನಿಮಗೆ 2ನೇ ಸುತ್ತಿನಲ್ಲಿ ಅವಕಾಶ ಮಾಡಿಕೊಡಲಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್, ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.